ಬಿಹಾರ ಫಂಡಿಂಗ್ ವಿಚಾರವಾಗಿ ಶುರುವಾದ ಕದನವನ್ನು ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಕಡೆಗೆ ತಿರುಗಿಸಿದ್ದಾರೆ. ಆರ್ಎಸ್ಎಸ್ಗೆ ಫಂಡಿಂಗ್, ಆರ್ಎಸ್ಎಸ್ ನೋಂದಣಿ, ಆರ್ಎಸ್ಎಸ್ಗೆ ಹೋಗ್ತಿರೋ ಹಣದ ಮೂಲಕ್ಕೆ ಕೈ ಹಾಕಿದ್ದಾರೆ. ದೇಣಿಗೆ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸುರೇಶ್ ಗೌಡ ವಿಡಿಯೋನೇ ಅಸ್ತ್ರವಾಗಿದೆ. ಪ್ರಿಯಾಂಕ್ ಖರ್ಗೆ ಸೇರಿ ಕೈ ನಾಯಕರು ಉರುಳಿಸಿದ ದಾಳಕ್ಕೆ ಕೇಸರಿ ಟೀಮ್ ಕೌಂಟರ್ ಕೊಡ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆರ್ಎಸ್ಎಸ್ ದೇಣಿಗೆ ದಂಗಲ್, ರಿಜಿಸ್ಟರ್ ರೋಷಾಗ್ನಿ. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕರ್ಗೆ ಮುಖದ ಮೇಲೆ ಎಸ್ತ್ ಬಿಡಿ. ಇವ್ರ ಮೇಲೆ ಎಸೆಯಕ್ಕೆ ಇವ್ರ ಆರ್ಎಸ್ಎಸ್ ಹಣದ ಮೂಲ ಕೆದಕಿದ ಕೈ, ದೇಶ ಪ್ರೇಮ ಸಂದೇಶ ಸಾರಿದ ಕೇಸರಿ ಪಡೆ. ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಅನುಮತಿ ಪಡಿಬೇಕೆಂಬ ಆದೇಶದ ಮೂಲಕ ಕಟ್ಟಿ ಹಾಕಿದ್ದಾಯಿತು. ಗಣವೇಶ ಹಾಕಿದ ಸರ್ಕಾರಿ ಸಿಬ್ಬಂದಿಗೆ ಸಸ್ಪೆಂಡ್ ಶಿಕ್ಷೆ ಕೊಟ್ಟಿದ್ದಾಯಿತು. ಚಿತ್ತಾಪುರದ ಪಥ ಸಂಚಲನಕ್ಕೆ ಅನುಮತಿ ಪಡಿಬೇಕೆಂಬ ವ್ಯೂಹ ಹೆಣೆದಿದ್ದು ಆಯಿತು. ಇದೀಗ ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತೆ, ಆದಾಯದ ಮೂಲವೇನು, ನೋಂದಣಿಯಾಗಿದೆಯಾ ಎಂಬ ಪ್ರಶ್ನೆಗಳ ಬಾಣವನ್ನ ಕಾಂಗ್ರೆಸ್ ಪಡೆ ಎಸೆಯುತ್ತಿದೆ. ಇದಕ್ಕೆ ನಿನ್ನೆ ಹರಿಪ್ರಸಾದ್ ಬಿಟ್ಟ ಸುರೇಶ್ ಗೌಡ ವಿಡಿಯೋವನ್ನ ದಾಳವಾಗಿಸಿಕೊಂಡಿದೆ. ಬಟ್ ಅವರಷ್ಟು ಕರಪ್ಟ್ ಯಾರು ಇಲ್ಲ, ಇದು ಗೊತ್ತಿಲ್ಲ ನಿಮ್ಗೆ. ಆರ್ಎಸ್ಎಸ್ ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ, ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮಲ್ಲಿ ತೆಗೀರಿ ಆರ್ಎಸ್ಎಸ್ ಅವರೆಲ್ಲ, ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಪಟ್ಟಿ ಕೊಡ್ತಾರೆ. ಇದೇ ವಿಡಿಯೋ ಮುಂದಿಟ್ಟು ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆ ವಿಡಿಯೋ ಬಗ್ಗೆ ಬಿಜೆಪಿಯವರು ಏನಂತಾರೆ, ಎಲ್ಲಿಂದ ಅವರಿಗೆ ದುಡ್ಡು ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಆದ್ರೆ ವಿಡಿಯೋನೇ ಸುಳ್ಳು ಅಂತ ಸುರೇಶ್ ಗೌಡ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು, ಏನ್ ಹೇಳ್ತಾರೆ ಅದರಲ್ಲಿ? ಯಾರು ದುಡ್ಡು ಕೊಡ್ತಾ ಇರೋದು? ಹಾಗಾಗಿ ಇದು ಸ್ಟೇ ಆಗಿದೆ. ಹೌದು, ಇದು ಆ ವಿಡಿಯೋನೇ ಸುಳ್ಳು. ನಾನೇ ಆರ್ಎಸ್ಎಸ್ ನಾನು ಗಣವೇಶದಲ್ಲಿ ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಆರ್ಎಸ್ಎಸ್ನ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ. ಹೀಗೆ ಮಾತು ಮುಂದುವರಿದು ಆರ್ಎಸ್ಎಸ್ನ ಹಣಕಾಸಿನ ಮೂಲಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ. ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಆರ್ಎಸ್ಎಸ್ಗೆ ಸೇರಿದ ಬಿಲ್ಡಿಂಗ್, ಲ್ಯಾಂಡ್ ಎಲ್ಲಿದೆ ಹುಡುಕಿ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ. ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತಗೊಳ್ಳೋಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಅವ್ರ ಹೆಸರಲ್ಲಿ ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡುಕೊಂಬರಕ್ಕೆ ಹೇಳಿ ಅವ್ರಿಗೆ. ಪ್ರಿಯಾಂಕರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು. ವಿಜಯದಶಮಿ ಆಗ ಗುರು ಪೂಜೆ, ಗುರು ದಕ್ಷಿಣೆ ಅಂತೇಳಿ ಎಲ್ಲರೂ ಕವರಲ್ಲಿ ಹಾಕ್ಕೊಡೋದು. ಅದರಲ್ಲಿ ಕೊಟ್ಟವನಿಗೆ ಮತ್ತು ಆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. 100 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದ್ದಾರಾ? ಬ್ಲ್ಯಾಕ್ ಮನಿ ಇರೋದು ಅಲ್ಲೇ. ಅದನ್ನು ಯಾವತ್ತಾದ್ರೂ ಇಡಿ, IT, CBI ರೇಡ್ ಮಾಡಿದ್ಯಾ? ಆರ್ಎಸ್ಎಸ್ ನೋಂದಣಿಯಾಗಿದ್ರೆ ರಿಜಿಸ್ಟರ್ ಪ್ರತಿ ಎಸೆಯಿರಿ, ಪ್ರಿಯಾಂಕ್ ಸವಾಲ್. ರಿಜಿಸ್ಟರ್ ಆಗಬೇಕು ಅಂತೇನಿಲ್ಲ, ಶಾಸಕ ಅಶ್ವಥ್ ನಾರಾಯಣ್ ಟಾಂಗ್. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನಿಸಿರೋ ಪ್ರಿಯಾಂಕ್ ಖರ್ಗೆ, ನಿಮ್ಮ ಸಂಘ ಸಂಸ್ಥೆ ರಿಜಿಸ್ಟರ್ ಆಗಿದ್ರೆ ಆ ಕಾಪಿಯನ್ನ ನನ್ನ ಮುಖಕ್ಕೆ ಸೇರಿ ಅಂತ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರೋ ಅಶ್ವಥ್ ನಾರಾಯಣ್, ನಮ್ಮದು ದೇಶ ಪ್ರೇಮದ ಸಂಘಟನೆ, ರಿಜಿಸ್ಟರ್ ಆಗಬೇಕು ಅಂತೇನಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅದು ಏನಿದೆ ಕಾಗದ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ತ್ ಬಿಡಿ, ಮುಗ್ದೆ ಹೋಯ್ತಲ್ಲ. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕರ್ಗೆ ಮುಖದ ಮೇಲೆ ಎಸ್ತ್ ಬಿಡಿ. ತಗೊಳ್ಳೋ, ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗ್ದೆ ಹೋಗ್ತದಲ್ಲ ಸ್ವಾಮಿ. ಇವ್ರ ಮೇಲೆ ಎಸೆಯಕ್ಕೆ ಎಸೆಯಕ್ಕೂ ಇಲ್ಲ. ಎಲ್ಲ ಸಂಸ್ಥೆಗಳು ಏನು ರಿಜಿಸ್ಟರ್ ಆಗಬೇಕು ಅಂತ ಎಲ್ಲೂ ಇಲ್ಲ. ನಿಮಗೇನು ಎಲ್ಲಿದ್ದೀರೋ, ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ಈ ವೇಳೆ ಆರ್ಎಸ್ಎಸ್ ದೇಶಕ್ಕಾಗಿ ದುಡಿಯುವ ಸಂಘಟನೆ ಅಂತ ಅಶ್ವಥ್ ನಾರಾಯಣ್ ಸಮರ್ಥಿಸಿಕೊಂಡಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರೋ ಹರಿಪ್ರಸಾದ್, ದ್ವೇಷ ಭಕ್ತರು ಅಂತ ಕುಟುಕಿದ್ದಾರೆ. ಮಾತಿನ ಬರದಲ್ಲಿ ಆರ್ಎಸ್ಎಸ್ನವರು ಪ್ರವಚನ ಹೇಳಿಕೊಡಲ್ಲ, ಬರೀ ಪ್ರಚೋದನೆ ಮಾಡ್ತಾರೆ. ಗಣೇಶ, ಅಣ್ಣಮ್ಮ ಮೆರವಣಿಗೆಯಲ್ಲಿ ಎಣ್ಣೆ ಹಾಕಿಕೊಂಡು ಮಸೀದಿ ಮುಂದೆ ಹೋಗಿ ಎಂದು ಆರ್ಎಸ್ಎಸ್ ಹೇಳಿಕೊಡುತ್ತೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ಇವರು ದ್ವೇಷ ಭಕ್ತರು. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಭಾಳ ಸುಲಭ. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ. ಇವರು RSS ಅವರು ಇಲ್ಲಿ ತನಕ
ಯಾರಾದರೂ ಪ್ರವಚನ ಮಾಡಿದ್ದು ಕೇಳಿದ್ದೀರಾ? ಇವ್ರು ಹೇಳ್ಕೊಟ್ಟಿರೋದು ಏನು ಅಂದರೆ, ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ DJ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ನಾಯಕರ ವಾಗ್ಯುದ್ಧದ RSS ಸುತ್ತಲಿನ ಚರ್ಚೆ ಮತ್ತಷ್ಟು ಕಾವೇರಿದೆ. RSSನ ರಿಜಿಸ್ಟರ್ ದಾಖಲೆ ತೋರಿಸುವಂತೆ ಕಾಂಗ್ರೆಸ್ ಕೌಂಟರ್ ಕೊಡ್ತಿದ್ರೆ ದೇಶ ಸೇವೆಗೆ ರಿಜಿಸ್ಟರ್ ಬೇಕಿಲ್ಲ ಅಂತ ಬಿಜೆಪಿ ನಾಯಕರು ಇದಕ್ಕೆ ತಿರುಗೇಟು ನೀಡುತ್ತಿದ್ದಾರೆ. ಈ ನಡುವೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಅರ್ಜಿ ಸಲ್ಲಿಸಿರೋ RSS ನೋಂದಣಿಯಾಗಿಲ್ಲ ಅಂತ ಉಲ್ಲೇಖಿಸಿದೆ. ಇದೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಕಲಬುರಗಿಯಿಂದ ದತ್ತಾತ್ರೇಯ ಜೊತೆಗೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.